ಹರೇ ಶ್ರೀನಿವಾಸ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ಕೂಡ ನಮಸ್ಕಾರ. ಇವತ್ತಿನ ವಿಡಿಯೋನಲ್ಲಿ ಅಧಿಕ ಮಾಸದ ಶುದ್ಧ ಏಕಾದಶಿ, ಇದನ್ನು ಪದ್ಮಿನಿ ಏಕಾದಶಿ ಅಂತಲೂ ಕೂಡ ಕರೀತಾರೆ. ಯಾವತ್ತು ಬಂದಿರುವಂತಹದ್ದು 27ನೇ ತಾರೀಕು ಮೇನಲ್ಲಿ ಬುಧವಾರ ಈ ಏಕಾದಶಿಯ ಆಚರಣೆ ನಿಮಗೆ ಬರುತ್ತೆ. ಅಧಿಕ ಮಾಸದ ಮಹತ್ವ ನಾನು ನಿಮ್ಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಅಧಿಕ ಮಾಸ ಮುಗಿಯುವವರೆಗೂ ಪ್ರತಿನಿತ್ಯ ಕೂಡ ನಾವು ವಿಷ್ಣುವಿನ ಯಾವುದೇ ಸ್ವರೂಪಕ್ಕೆ ಮನೆಯಲ್ಲಿ ನಾವು ಸ್ವಲ್ಪ ಒಂದೆರಡು ಎಲೆ ತುಳಸಿ ಪ್ರತಿನಿತ್ಯ ಇಟ್ಟು ಅವರನ್ನು ಆರಾಧಿಸಿ ಸ್ವಲ್ಪನಾದರೂ ಅವ್ರಿಗೇನಾದರೂ ನೈವೇದ್ಯ ಇಟ್ವಿ ಅಂತಂದರೆ ನಮಗೆ ಎಷ್ಟೋ ಜನ್ಮಗಳ ಪಾಪನಾಶವಾಗುತ್ತೆ. ಅಷ್ಟು ಮಹತ್ವ ಅಧಿಕ ಮಾಸಕ್ಕೆ ಇರುತ್ತೆ. ಪ್ರತಿನಿತ್ಯವೂ ಕೂಡ ವಿಷ್ಣುವಿನ ಆರಾಧನೆಗೆ ಬಹಳ ಸೂಕ್ತವಾದಂತಹ ಕಾಲ ಅಧಿಕ ಮಾಸ. ಅಂತಹದ್ರಲ್ಲಿ ಏಕಾದಶಿ ಅಂತೇಳಿ ಬಂದಾಗ ಬಹಳಷ್ಟು ಪುಣ್ಯ ಈ ಏಕಾದಶಿಯನ್ನು ಆಚರಣೆ ಮಾಡಿದ್ರೆ. ಅಧಿಕ ಮಾಸದಲ್ಲಿ ಬರುವಂತಹ ಈ ಏಕಾದಶಿಯನ್ನು ಆಚರಣೆ ಮಾಡಿದ್ರೆ ವೈಕುಂಠ ಏಕಾದಶಿಯ ದಿವಸ ನಾವು ಏಕಾದಶಿಯನ್ನು ಆಚರಿಸಿದಷ್ಟು ನಮಗೆ ಪುಣ್ಯಫಲ ಬರುತ್ತೆ. ಹೀಗಾಗಿ ಯಾರೂ ಕೂಡ ಅಂದರೆ ನಾವು ಹಿಂದೆ ಮಾಡಿಲ್ಲಪ್ಪ ಏಕಾದಶಿ ಉಪವಾಸ, ಮುಂದೆ ಕೂಡ ನಾವು ಮಾಡಲಿಕ್ಕಾಗಲ್ಲ, ಅಂದರೆ ಎಲ್ಲ ಏಕಾದಶಿಗಳ ಆಚರಣೆಯನ್ನು ನಾವು ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋಂಥವರು ಕೂಡ ನಾಳೆ ಬುಧವಾರ ತಪ್ಪದೆ ಒಂದು ಏಕಾದಶಿಯನ್ನು ನೀವು ಆಚರಣೆ ಮಾಡಿ, ಬಹಳ ಒಳ್ಳೆಯದಾಗುತ್ತೆ. ಹೆಣ್ಮಕ್ಳು ಸೀರೆಯನ್ನು ಅಂದರೆ ಮದುವೆ ಆದಂತಹವರು ಮಡಿ ಸೀರೆಯನ್ನು, ಇವತ್ತೇ ಒಂದು ಸೀರೆಯನ್ನು ನೀವು ಒಗೆದಿದ್ರೂ ಕೂಡ ಈ ರೀತಿ ಏಕಾದಶಿ ಗುರುವಾರಗಳ ಪೂಜೆಯನ್ನು ಮಾಡುವಾಗ ಇಂದಿನ ದಿವಸ ನೀರಿನಲ್ಲಿ ಅದ್ದಿ ಆ ಬಟ್ಟೆಯನ್ನು, ಯಾವ ಬಟ್ಟೆ ಹಾಕೋತೀರಾ ಅದನ್ನು ಒಂದು ಒಳ್ಳೆಯ ಜಾಗದಲ್ಲಿ ಒಣಗಿಸಿ ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ. ಬೇರೆ ಬಟ್ಟೆಗಳ ಜೊತೆ ಎಲ್ಲ ಸೇರಿಸಬಾರ್ದು. ಅದನ್ನು ನಾವು ಮಡಿ ಬಟ್ಟೆ ಅಂತ ಹೇಳಿ ಕರಿತೀವಿ. ಆ ರೀತಿಯ ಬಟ್ಟೆಯನ್ನು ಹಾಕ್ಕೊಂಡು ಏಕಾದಶಿ ಪೂಜೆ ಮಾಡುವಂತಹವರು ಮಾಡಿ. ಇನ್ನು ಏಕಾದಶಿಯ ದಿವಸ ನೀವು ಸಂಕಲ್ಪ ಮಾಡ್ಕೊಳ್ಳಿಕ್ಕೆ ಆಗಲಿ ಅಥವಾ ಪೂಜೆ ಮಾಡ್ಕೊಳ್ಳಿಕ್ಕೆ ಆಗಲಿ ಯಾವುದು ಒಳ್ಳೆಯ ಸಮಯ ಅಂತ ಹೇಳಿ ನೋಡೋವಂತಹದ್ದಾದರೆ ನೋಡಿ, ನಾಳೆ ಬೆಳಗ್ಗಿನ ಜಾವ 5 ಗಂಟೆ 5 ನಿಮಿಷದಿಂದ ಹಿಡಿದು 5 ಗಂಟೆ 55 ನಿಮಿಷದ ತನಕ ಬಹಳ ಶುಭ ಇದೆ. ಈ ಸಮಯದಲ್ಲಿ ದೀಪವನ್ನು ಹಚ್ಕೊಳ್ಳಿ. ಪೂಜೆಯ ವಿಧಾನ ಅಂತ ಹೇಳಿ ಬಂದಾಗ ನಾಳೆ ಅಧಿಕ ಮಾಸ, ವಿಷ್ಣುವಿನ ಆರಾಧನೆಗೆ ಮೊದಲು ಬಹಳ ಒತ್ತನ್ನು ಕೊಡಬೇಕು. ನಂತರ ರಾಯರ ಪೂಜೆಯನ್ನು ಮಾಡ್ಕೋಬೇಕು. ವಿಷ್ಣುವಿನ ಅಂದರೆ ಶ್ರೀಮನ್ನಾರಾಯಣ ಶ್ರೀಹರಿಯ ಸ್ವರೂಪ, ಆ 10 ಸ್ವರೂಪಗಳಲ್ಲಿ ಯಾವುದೇ ಫೋಟೋ ಅಥವಾ ವಿಗ್ರಹ ಇದ್ದರೂ ಪರವಾಗಿಲ್ಲ. ನಿಮ್ಮ ಮನೆಯಲ್ಲಿ ಭಗವಾನ್ ವಿಷ್ಣುವಿನ ಸ್ವರೂಪಗಳು ನಿಮಗೆ ಗೊತ್ತಿದೆ ಅಲ್ಲ, ಯಾವ ಸ್ವರೂಪ ಇದ್ದರೂ ಕೂಡ ಆ ಫೋಟೋವನ್ನು ಕ್ಲೀನಾಗಿ ಒರೆಸ್ಕೊಳ್ಳಿ. ವಿಗ್ರಹ ಇದ್ದರೆ ವಿಗ್ರಹ ತೊಳ್ಕೊಳ್ಳಿ. ತಪ್ಪದೆ ಗಂಧವನ್ನು ಮೊದಲು ಹಚ್ಚಬೇಕು. ಅಧಿಕ ಮಾಸದಲ್ಲಿ ವಿಷ್ಣುವಿಗೆ ಗಂಧ ಸಮರ್ಪಣೆ ಮಾಡೋದು ಬಹಳ ಒಳ್ಳೆಯದು. ಗಂಧವನ್ನು ತೆಗೆದಿಟ್ಕೊಂಡು, ಇಲ್ಲ ಗಂಧ ಇಲ್ಲ ಅಂತಂದರೆ ಗೋಪಿ ಚಂದನವನ್ನಾದರೂ ಕೂಡ ತೆಗೆದು ಮೊದಲು ಗಂಧ ಹಚ್ಚಿ, ಅದಾದಮೇಲೆ ಅರಿಶಿನ ಕುಂಕುಮ ಹಚ್ಚಿ ಗೆಜ್ಜೆ ವಸ್ತ್ರ ಹಾಕಿ ತಪ್ಪದೇ ತುಳಸಿ ಹಾಕಬೇಕು. ತುಳಸಿಯನ್ನು ಹಾಕೋದ್ರಿಂದ ಬಹಳ ಶ್ರೇಷ್ಠ. ಇದಾದಮೇಲೆ ನಿಮಗೆ ಏನು ನಿಮ್ಮ ಮನೆಯಲ್ಲಿ ಹೂ ಇರುತ್ತೆ ಅದನ್ನು ಹೂಗಳನ್ನು ಹಾಕಿ ಅಲಂಕಾರ ಮಾಡ್ಕೊಳ್ಳಿ. 2 ದೀಪ ವಿಷ್ಣುವಿನ ಫೋಟೋ ಅಥವಾ ವಿಗ್ರಹದ ಮುಂದೆ ಇಟ್ಕೋಬೇಕು. ಮಣ್ಣಿನ ದೀಪ ಆದರೂ ನಡೆಯುತ್ತೆ, ಇಲ್ಲ ಬೇರೆ ದೀಪ ಆದರೂ ನಡೆಯುತ್ತೆ. ಉದ್ದ ಬತ್ತಿಗಳನ್ನ ಹಾಕ್ಕೊಂಡು ತುಪ್ಪವನ್ನು ಹಾಕ್ಕೊಂಡು ಹಚ್ಕೊಳ್ಳಿಕ್ಕೆ ಸಿದ್ಧ ಮಾಡ್ಕೊಳ್ಳಿ. ಇದಾದ ಮೇಲೆ ರಾಯರ ಪೂಜೆಗೆ ಅಂತ ಹೇಳಿ ಬಂದಾಗ ಏಕಾದಶಿ ನಾಳೆ ರಾಯರಿಗೆ ಗಂಧ ಹಚ್ಚಿ ತುಳಸಿ ಮಾತ್ರ ರಾಯರಿಗೆ ಹಾಕಿ 2 ಮಣ್ಣಿನ ದೀಪ, ರಾಯರಿಗೆ ಮಣ್ಣಿನ ದೀಪನೇ ಹಚ್ಚಬೇಕು, ಬಹಳ ಶ್ರೇಷ್ಠ. ನಾಳೆ 2 ಮಣ್ಣಿನ ದೀಪಕ್ಕೆ ತುಪ್ಪವನ್ನು ಹಾಕ್ಕೊಂಡು ರಾಯರಿಗೆ ಹಚ್ಕೊಳ್ಳಿಕ್ಕೆ ಸಿದ್ಧ ಮಾಡ್ಕೊಳ್ಳಿ. ಏಕಾದಶಿಯ ದಿವಸ ಪೂಜೆಗೆ ಬೇಕಾಗುತ್ತೆ ಅಂತ ಹೇಳಿ ತುಳಸಿ ಕೀಳೋದು ಮಾಡಬೇಡಿ. ತುಳಸಿ ಗಿಡಕ್ಕೆ ನೀರು ಹಾಕಬೇಡಿ. ಮೊದಲು ತುಳಸಿ ಗಿಡಕ್ಕೆ ಒಂದು ಹೂವಿನಾದರೂ ಇಟ್ಬಿಟ್ಟು ಒಂದು ದೀಪವನ್ನು ಹಚ್ಕೊಂಡು ದೇವರ ಮನೆಯಲ್ಲಿ ದೀಪ ಹಚ್ಕೊಂಡು ಅದಾದಮೇಲೆ ಶ್ರೀಮನ್ನಾರಾಯಣನ ಸ್ಮರಣೆಯನ್ನು ಮಾಡ್ತಾ ಅವ್ರ ಮುಂದೆ ಇರುವಂತಹ ದೀಪ ಹಚ್ಕೊಳ್ಳಿ. ರಾಯರ ಮುಂದೆ ಇಟ್ಟಂತಹ ದೀಪ ಹಚ್ಕೊಳ್ಳಿ. ಆದಷ್ಟು ಬೇಗ ಕಷ್ಟ ಕಡಿಬೇಕು ಅಂತಂದರೆ ನಿಮಗೆ ನಾನು ಏನು ಸಮಯ ಹೇಳ್ತೀನಲ್ವ ಆ ಸಮಯದಲ್ಲೇ ದೀಪ ಹಚ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಆಗಲೇ ಇಲ್ಲ ಅಂತಂದಾಗ ನಿಮ್ಮ ಪೂಜೆ ಏನಿರುತ್ತೆ 8 ಗಂಟೆ ಒಳಗಡೆ ಮುಗಿದೋಗ್ಬಿಡ್ಬೇಕು, ಅದು ಶ್ರೇಷ್ಠ. ದೀಪವನ್ನು ಹಚ್ಕೊಂಡಾದಮೇಲೆ ಬಲಗೈಯಲ್ಲಿ ಸ್ವಲ್ಪ ತುಳಸಿ ಅಕ್ಷತೆಯನ್ನು ಹಿಡಿದುಕೊಂಡು ಈ ಅಧಿಕ ಮಾಸದ ಏಕಾದಶಿಯನ್ನು ಯಾವ ಕಾರಣಾರ್ಥವಾಗಿ ಆಚರಣೆ ಮಾಡ್ತಾ ಇದ್ದೀರಾ, ಮನೆಯಲ್ಲಿ ಏನೆಲ್ಲ ಕಷ್ಟಗಳಿದೆ ಅಥವಾ ಏನು ನಿಮಗೆ ಇಷ್ಟಾರ್ಥಗಳಿದೆ ಎಲ್ಲವನ್ನು ಕೂಡ ಕೇಳಿಕೊಂಡು ಅದರಲ್ಲಿ ಸ್ವಲ್ಪ ವಿಷ್ಣುವಿನ ಪಾದದ ಬಳಿಗೆ ಸ್ವಲ್ಪ, ರಾಯರ ಪಾದದ ಬಳಿಗೆ ಸ್ವಲ್ಪ ಹಾಕಿಬಿಟ್ಟು ಊದ್ಗಡ್ಡಿಯಿಂದ ಧೂಪವನ್ನು ತೋರಿಸುವಂತಹದ್ದನ್ನು ಮಾಡಿ. ಇದಾದ ನಂತರ ವಿಷ್ಣು ಸಹಸ್ರನಾಮ ನಾಳೆ ಸಂಪೂರ್ಣವಾಗಿ ಪಾರಾಯಣ ಮಾಡಬೇಕು. ವಿಷ್ಣು ಸಹಸ್ರನಾಮವನ್ನು ಪೂರ್ತಿಯಾಗಿ ಪಾರಾಯಣ ಮಾಡಿ ಇವತ್ತು ಎಲ್ಲಾದರೂ 2 ಬೆಟ್ಟದ ನೆಲ್ಲಿಕಾಯಿಗಳನ್ನ ತಗೊಂಡೋಗಿ ಮನೇಲಿ ಇಟ್ಕೊಂಡು ವಿಷ್ಣುವಿನ ಮುಂದೆ ಕಟ್ ಮಾಡಬಾರ್ದು, ಕುಯ್ಯಬಾರ್ದು ಬೆಟ್ಟದ ನೆಲ್ಲಿಕಾಯಿನ. ತೊಟ್ಟನ್ನು ಅಂದರೆ ಫಸ್ಟ್ ತೊಳ್ಕೊಳ್ಳಿ, ಅದನ್ನು ತೊಳ್ಕೊಂಡು ನೆಲ್ಲಿಕಾಯಿಯನ್ನು
ಬಟ್ಟೆಯಲ್ಲಿ ಒರೆಸ್ಕೊಂಡು ಅರಿಶಿನ ಕುಂಕುಮ ಇಟ್ಟು ಎರಡೆರಡು ಹೂಬತ್ತಿನ ತುಪ್ಪದಲ್ಲಿ ನೆನೆಸ್ಬಿಟ್ಟು ಆ ಬೆಟ್ಟದ ನೆಲ್ಲಿಕಾಯಿ ಮೇಲೆ ಇಟ್ಕೊಳ್ಳಿ. ತೊಟ್ಟನ್ನು ಮೇಲ್ಭಾಗ ಮಾಡಿ ಒಂದು ತಟ್ಟೆನಲ್ಲಿ ಸ್ವಲ್ಪ ಅಕ್ಷತೆ ಹಾಕಿಬಿಟ್ಟು ವಿಷ್ಣುವಿನ ಮುಂದೆ ಇಟ್ಟು ವಿಷ್ಣು ಸಹಸ್ರನಾಮವನ್ನು ಹೇಳೋದಕ್ಕಿಂತ ಮೊದಲು ಹಚ್ಚಿ. ನೀವು ವಿಷ್ಣು ಸಹಸ್ರನಾಮ ಪೂರ್ತಿ ಹೇಳೋವರೆಗೂ ಅದು ಉರಿಯೋದಿಲ್ಲ. ಎಷ್ಟೊತ್ತು ಉರಿಯುತ್ತೋ ಉರಿಲಿ, ತೊಂದರೆ ಇಲ್ಲ. ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ರಾಯರ ಅಷ್ಟೋತ್ತರವನ್ನು ಹೇಳ್ಕೊಳ್ಳುವಂತಹದ್ದು, ರಾಯರ ಅಕ್ಷರ ಮಾಲಿಕಾ ಸ್ತೋತ್ರವನ್ನು ಹೇಳ್ಕೊಳ್ಳುವಂತಹದ್ದನ್ನು ನಾಳೆ ಮಾಡ್ಕೊಳ್ಳಿ. ಈ ಸ್ತೋತ್ರ ಎಲ್ಲ ಹೇಳ್ಕೊಂಡಾದಮೇಲೆ ನೀವೇನು ಮಾಡಬೇಕು, ವಿಷ್ಣುವಿಗೆ ಮಾತ್ರ ಹಣ್ಣುಗಳನ್ನು ಸಮರ್ಪಣೆ ಮಾಡಬೇಕು. ರಾಯರಿಗೆ ಯಾವುದೇ ರೀತಿ ಹಣ್ಣು ನೀರು ಏನು ಕೂಡ ನಾಳೆ ಇಡಲಿಕ್ಕೆ ಬರೋದಿಲ್ಲ. ರಾಯರು ನಿರ್ಜಲವಾದಂತಹ ಉಪವಾಸ ಶ್ರೀಮನ್ನಾರಾಯಣನ ಹೆಸರಿನಲ್ಲಿ ಇರ್ತಾರೆ. ಬಹಳ ಭಕ್ತಿ ಶ್ರದ್ಧೆಯಿಂದ ರಾಯರು ಏಕಾದಶಿಯನ್ನು ಆಚರಣೆ ಮಾಡ್ತಾರಂತೆ. ನಾವು ಹೀಗಾಗಿಯೇ ಏಕಾದಶಿಯ ದಿವಸ ಮಠಕ್ಕೆ ಹೋದಾಗ ಒಂದೇ ಪ್ರದಕ್ಷಿಣೆ ಹಾಕಬೇಕು, ಹೆಚ್ಚಿನ ಪ್ರದಕ್ಷಿಣೆ ಹಾಕುವಂತಹದ್ದನ್ನು ಮಾಡಬಾರ್ದು. ಅಂದರೆ ರಾಯರ ಚಿತ್ತ ಸಂಪೂರ್ಣವಾಗಿ ಏನು ಭಗವಾನ್ ಶ್ರೀ ವಿಷ್ಣುವಿನಲ್ಲಿ ನೆಲೆಸಿರುತ್ತೆ. ನಾವು ಏನೇ ತುಂಬ ಪ್ರದಕ್ಷಿಣೆ ಸೇವೆಗಳನ್ನು ಹಾಕಿದಾಗ ಅದು ರಾಯರ ಲೆಕ್ಕಕ್ಕೆ ಸೇರೋದಿಲ್ಲ ಅಂಥೇಳಿ ಏಕ ಪ್ರದಕ್ಷಿಣೆಯನ್ನು ಹಾಕಬೇಕು. ಏಕಾದಶಿಯ ದಿವಸ ರಾಯರ ಮಠಕ್ಕೆ ಹೋದಾಗ ಹೆಚ್ಚು ಪ್ರದಕ್ಷಿಣೆಯನ್ನು ಹಾಕಬಾರ್ದು ಅನ್ನುವಂತಹ ಪ್ರತೀತಿ ಕೂಡ ಇದೆ. ಅಷ್ಟು ತಲ್ಲೀನರಾಗಿ ಶ್ರೀಹರಿಯ ಧ್ಯಾನದಲ್ಲಿ ರಾಯರು ಇರ್ತಾರೆ. ವಿಷ್ಣುವಿಗೆ ಹಣ್ಣುಗಳನ್ನು ಸಮರ್ಪಣೆ ಮಾಡಿಬಿಟ್ಟು 2 ತುಪ್ಪದ ಬತ್ತಿಯಿಂದ ಆರತಿ ಮಾಡಿ ಮಹಾಮಂಗಳಾರತಿಯನ್ನು ಮಾಡ್ಕೊಳ್ಳಿ. ಯಾರೆಲ್ಲ ಹೆಂಗಸರು ಏಕಾದಶಿ ಆಚರಣೆ ಮಾಡ್ತೀರಾ ಅವತ್ತಿನ ದಿವಸ ಸೀರೆನಲ್ಲಿ ಇರೆ. ಮತ್ತು ಕಾಮೆಂಟಲ್ಲಿ ಕೇಳ್ತೀರಾ, ಮೇಡಮ್ ನಾನು ಕೆಲ್ಸಕ್ಕೆ ಹೋಗಬೇಕು, ಅಲ್ಲಿ ಹೋಗಬೇಕು, ಸೀರೆಯಲ್ಲೇ ಇರೋಕ್ಕಾಗತ್ತಾ? ನಾನು ಕೂಡ ವರ್ಕಿಂಗ್ ವುಮೆನ್ ಆಗಿ ಈ ರೀತಿ ಪ್ರತಿ ಬೆಳಗ್ಗೆ ಒಂದು 4:30-5 ಗಂಟೆ ಸೀರೆ ಉಟ್ಟು ಇನ್ನು ನಾನು ಕೆಲಸ ಮುಗಿಸಿ ಬಂದು 8 ಗಂಟೆ 9 ಗಂಟೆಗೆ ನಾನು ಆ ಸೀರೆ ತೆಗೆಯುವಂತಹದ್ದನ್ನು ಪ್ರತಿನಿತ್ಯ ಮಾಡುವಂತಹದ್ದು ಅಭ್ಯಾಸ ಮಾಡಿಕೊಂಡ್ರೆ ಎಲ್ಲವೂ ಕೂಡ ಆಗುತ್ತೆ, ಒಳ್ಳೆಯದು ಕೂಡ ಆಗುತ್ತೆ. ನಾವು ಪ್ರತಿ ದಿವಸ ಬೆಳಗ್ಗೆಯಿಂದ ಸಂಜೆವರೆಗೂ ನೈಟಿಗಳಲ್ಲಿ ಇರುವಂತಹದ್ದೇ ಮನೆಗೆ ಎಷ್ಟೋ ದರಿದ್ರ. ಪ್ರತಿನಿತ್ಯ ಹಾಕ್ಕೊಳ್ಳಿ ಸೀರೆ ಅಂತೇಳಿ ನಾನು ಖಂಡಿತ ಹೇಳೋದಿಲ್ಲ. ಏಕಾದಶಿ ಗುರುವಾರದ ಪೂಜೆಗಳಲ್ಲಿ ದಯಮಾಡಿ ಸೀರೆಯನ್ನು ಹಾಕ್ಕೊಂಡು ರಾಯರು ಮೆಚ್ಚೋ ಥರ ಇದ್ದು ರಾಯರಿಗೆ ಪೂಜೆ ಮಾಡಿ, ಆಗಲೇ ನಿಮ್ಮ ಕಷ್ಟಗಳು ಕಳೆಯುವಂತಹದ್ದು. ಸೀರೆನಲ್ಲೇ ಇರಿ ಉಪವಾಸ ಇರುವಂತಹವರು. ಇನ್ನು ಉಪವಾಸ ಯಾವ ರೀತಿ, ಬಹಳ ಒಳ್ಳೆಯ ಏಕಾದಶಿ ಬಂದಿದೆ, ಬಹಳ ಬೇಗ ಕಷ್ಟಗಳು ಕಳಿಬೇಕು ಅಂತಂದ್ಬಿಟ್ಟು ನೀರೆಲ್ಲ ಕುಡಿದಲೇ ಹೆಣ್ಮಕ್ಳು ಉಪವಾಸ ಮಾಡಬಾರ್ದು. ಹೆಣ್ಮಕ್ಳು ಹಾಲು ಹಣ್ಣು ನೀರು ತಗೊಳ್ಳೋದಕ್ಕೆ ಯಾವುದೇ ಅಡ್ಡಿ ಇಲ್ಲ. ಆದರೆ ಗಂಡಸರು ನಿಮ್ಮ ಕೈಲಾದರೆ ಸಂಪೂರ್ಣ ಆರೋಗ್ಯ ಇದ್ದರೆ ನೀರನ್ನು ಕುಡಿಯದ ಹಾಗೆ ಏಕಾದಶಿ ಮಾಡಿದ್ರೆ ನಾಳೆ ಪೂರ್ತಿ ಏಕಾದಶಿ ಪೂರ್ತಿ ನೀರನ್ನು ಕುಡಿದಲೇ ನೀವು ಉಪವಾಸ ಇದ್ದು ಗುರುವಾರ ದ್ವಾದಶಿಯ ದಿವಸ ಪಾರಣೆ ಮುಗಿಸಿ ಸ್ವೀಕಾರ ಮಾಡಬಹುದು. ಇಲ್ಲ ನಮ್ಮ ಕೈಲಿ ಶಕ್ತಿ ಇಲ್ಲ ಅಂದರೆ ನೀವು ಕೂಡ ಹಾಲು ಹಣ್ಣು ನೀರು ತಗೊಂಡು ಯಥಾಶಕ್ತಿ ನಿಮ್ಮ ಆರೋಗ್ಯಾನುಸಾರ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ನಿಮಗೆ ಆರೋಗ್ಯ ಸರಿ ಇಲ್ಲ ಅಂದಂಥವರು ಯಾವುದೇ ಕಾರಣಕ್ಕೂ ರಿಸ್ಕ್ಗಳನ್ನು ತೆಗೆದುಕೊಂಡು ನೀರೆಲ್ಲ ಕುಡಿದಲೇ ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಅನಾರೋಗ್ಯವಂತರೇನಾರು ನಮಗೆ ಆರೋಗ್ಯ ಸ್ಥಿತಿ ಇಲ್ಲ, ಸಂಪೂರ್ಣ ಉಪವಾಸ ಪೂರ್ತಿ ಮಾಡಲಿಕ್ಕಾಗಲ್ಲ ಅನ್ನೋಂಥವರು ನಾಳೆ ಮಧ್ಯಾಹ್ನ 12 ಗಂಟೆವರೆಗೂ ಕೂಡ ಉಪವಾಸ ಇರಬಹುದು, ಸಂಜೆ 4 ಗಂಟೆವರೆಗೂ ಉಪವಾಸ ಇರಬಹುದು. ಉಪವಾಸ ಬಿಟ್ಟಾದಮೇಲೆ ನೋಡಿ, ಯಾರೇ ಆಗಲಿ ಏಕಾದಶಿಯ ದಿವಸ ಉಪವಾಸ ಬಿಡೋದಕ್ಕಿಂತ ಮೊದಲು ರಾಯರ ಎದುರುಗಡೆ ಒಂದು ಲೋಟ ನೀರಿಗೆ ಒಂದು ಎಲೆ ತುಳಸಿ ಹಾಕಬೇಕು. ಅದನ್ನು ರಾಯರ ಮುಂದೆ ಇಟ್ಬಿಟ್ಟು ರಾಯರಿಗೆ 2 ಊದ್ಗಡ್ಡಿ ಹಚ್ಚಿಬಿಟ್ಟು ಆ ತುಳಸಿ ನೀರೇನಿದೆಯಲ್ಲ ಅದನ್ನು ಸೇವನೆ ಮಾಡಿ ಮೊದಲು, ತದನಂತರ ಉಪವಾಸ ಬಿಡಿ. ಉಪವಾಸ ಬಿಟ್ಟಂಥವರು ಈ 12 ಗಂಟೆಗೆ 4 ಗಂಟೆಗೆಲ್ಲ ಉಪವಾಸ ಬಿಡ್ತಿರಲ್ಲ, ನಾಳೆ ಪೂರ್ತಿ ಈರುಳ್ಳಿ ಬೆಳ್ಳುಳ್ಳಿ ಅನ್ನವನ್ನು ಸ್ವೀಕಾರ ಮಾಡಬೇಡಿ. ಇನ್ನು ಏನಾದರೂ ಉಪ್ಪಿಟ್ಟು ಅವಲಕ್ಕಿಯನ್ನು ಆ ಥರ ಮಾಡ್ಕೋಬಹುದು. ಇಲ್ಲ 8 ಗಂಟೆಗೆ ನಾವು ಉಪವಾಸ ನೈಟ್ ಬಿಡ್ತಿರಲ್ವ ಮಾಮೂಲಿ, ಅವರು ಕೂಡ ಸಾಧ್ಯವೇ ಇಲ್ಲ ನಮ್ಮ ಕೈಲಿ ಸಂಪೂರ್ಣ ಉಪವಾಸ ಅಂದರೆ ರಾತ್ರಿ 8 ಗಂಟೆಗೆ ಉಪವಾಸ ಬಿಟ್ಟು ಸಿಹಿ ಅವಲಕ್ಕಿಯನ್ನು ಇಲ್ಲ ಅಂತಂದರೆ ಉಪ್ಪಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಸು ಬಳಸ್ದ ಹಾಗೆ ಮಾಡ್ಕೋಬೇಕು. ನಿಮ್ಗೆ ಇವತ್ತು ಮಂಗಳವಾರ ದಶಮಿ ಬರುತ್ತೆ, ಇವತ್ತು ಸಾಯಂಕಾಲ ನೀವು ಸಂಕಲ್ಪ ಮಾಡ್ಕೋಬೇಕಾಗತ್ತೆ ರಾಯರ ಹತ್ರ. ಅಂದರೆ ಒಂದು 5 ಕಾಲಿಂದ 5:30 ಒಳಗಡೆ ಕೈಕಾಲು ಮುಖ ತೊಳೆದುಕೊಂಡು
ದೀಪವನ್ನು ಹಚ್ಚಿಬಿಟ್ಟು ನಾನು ಈ 3 ದಿವಸಗಳ ಕಾಲ ಏಕಾದಶಿಯನ್ನು ಆಚರಣೆ ಮಾಡ್ತೀನಿ ಅಂತ ಹೇಳಿ ಸಂಕಲ್ಪ ಮಾಡ್ಕೊಳ್ಳಿ. ದಶಮಿ ದಿವಸ ಕೂಡ ಮಾಡಿಕೊಂಡು ಏಕಾದಶಿಯ ದಿವಸ ಕೂಡ ಸಂಕಲ್ಪ ಮಾಡ್ಕೊಳ್ಳಿ. ನಾನು ನಿಮಗೆ ಏನು ಹೇಳ್ಕೊಡ್ತೀನಿ ಏಕಾದಶಿಯ ಆಚರಣೆ ಅಥವಾ ರಾಯರಿಗೆ ಏನೇ ಸಂಬಂಧಪಟ್ಟಂತೆ ಪೂಜೆ ಪುನಸ್ಕಾರಗಳನ್ನು ನಾನು ತಿಳಿಸ್ಕೊಡುವಂತಹದ್ದು ಸಂಪೂರ್ಣವಾಗಿ ಶಾಸ್ತ್ರೋಕ್ತವಾದಂತಹ ವಿಧಾನಗಳು. ಸ್ವಲ್ಪ ಕಷ್ಟ ಅನಿಸಿದ್ರೂ ಕೂಡ ಮಾಡ್ತಾ ಹೋಗಿ ಬಹಳಷ್ಟು ಒಳ್ಳೆಯ ಫಲಿತಾಂಶಗಳನ್ನು ಈಗಾಗಲೇ ಕಂಡಂತಹವರು ಇದ್ದಾರೆ. ಎಷ್ಟೋ ಕಷ್ಟಗಳನ್ನು ಕಳೆದುಕೊಂಡು ಒಳಿತನ್ನು ಕಂಡಂತಹವರು ಇದ್ದಾರೆ. ಕಷ್ಟ ಆಗುತ್ತೆ ಅಂತ ಹೇಳಿ ಇಲ್ಲಿ ವಿಡಿಯೋ ನೋಡಿ ಬೇರೆಯವ್ರನ್ನ ಹೋಗಿ ಹೀಗೆ ಮಾಡಬೇಕಾ ಹಾಗೆ ಮಾಡಬೇಕಾ ಅಂದರೆ ಅವರಂತೆ ಅವ್ರು ಹೇಳ್ತಾರೆ ಹೊರತು ಇದು ಸರಿ ಅಂತ ಹೇಳಿ ಯಾರು ಕೂಡ ನಿಮಗೆ ಬೇರೆಯವರು ಹೇಳೋದಿಲ್ಲ. ಒಳ್ಳೆಯದಾಗಬೇಕು ಅಂತಂದರೆ ಕಷ್ಟಪಟ್ಟು ಮಾಡಿ, ಖಂಡಿತ ರಾಯರ ಅನುಗ್ರಹವಾಗುತ್ತೆ. ತಪ್ಪದೆ ಈ ಏಕಾದಶಿಯನ್ನು ನಾಳೆ ಆಚರಣೆ ಮಾಡ್ಕೊಳ್ಳಿ. ಗುರುವಾರ ದ್ವಾದಶಿ ಬರುತ್ತೆ ನಿಮಗೆ. ಅವತ್ತಿನ ಪೂಜೆಯ ಬಗ್ಗೆ ನಾಳೆ ಬೆಳಗ್ಗೆ ವಿಡಿಯೋವನ್ನು ಹಾಕ್ತೀನಿ. ಇನ್ನು ರೆಗ್ಯುಲರ್ ಆಗಿ ವಿಡಿಯೋಸ್ ಬರ್ತಾ ಹೋಗುತ್ತೆ. ಈ ಚಾನಲ್ ಮೇಲೆ ನಿಮ್ಮ ಪ್ರೀತಿ ಹೀಗೆ ಇರಲಿ ಅಂತ ಹೇಳಿ ಕೇಳ್ಕೊತಾ ಈ 2 ಮಾತುಗಳನ್ನು ಈ ವಿಡಿಯೋ ಮೂಲಕ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.